ತೆರಿಗೆ ಅಧಿಕಾರಿ ಸಂಸತ್ತಿನದ್ದೇ ಹೊರತು ಅಧ್ಯಕ್ಷರದಲ್ಲ ಇದು ಅಂತ ವಿಶ್ವಕ್ಕೆ ಶಾಕ್ ನೀಡಿದಂತಹ ಅಧ್ಯಕ್ಷರಿಗೆ ಇದೀಗ ಸುಪ್ರೀಂ ಶಾಕ್ ಕೊಡ್ತಾ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದಂತಹ ತೆರಿಗೆ ನೀತಿಯೇ ಏನು ಅಸಂವಿಧಾನಿಕವಾಗಿದೆ. ಈಗ ಅಮೆರಿಕ ಸರ್ವೋಚ್ಚ ನ್ಯಾಯಾಲಯದ ಮಹತ್ವದ ಆದೇಶ ಕೂಡ ಹೊರಡಿಸಿದೆ. ಡೊನಾಲ್ಡ್ ಟ್ರಂಪ್ ಹೇಳಿದಂತಹ ತೆರಿಗೆ ನೀತಿಯೇ ಇದೀಗ ಅಸಂವಿಧಾನಿಕವಾಗಿದೆ. ಅಮೆರಿಕ ಸರ್ವೋಚ್ಚ ನ್ಯಾಯಾಲಯದ ಮಹತ್ವದ ಆದೇಶ ಈಗ ಹೊರಬಿದ್ದಿದೆ. ಸುಪ್ರೀಂ ಕೋರ್ಟ್ ಆದೇಶ ಇದು ಟ್ರಂಪ್ಗೆ ಭಾರೀ ಮುಖಭಂಗವಾಗಿದೆ. ಜಗತ್ತಿನ 90ಕ್ಕೂ ಅಧಿಕ ದೇಶಗಳಿಗೆ ತೆರಿಗೆ ಹೇರಿದಂತಹ ಡೊನಾಲ್ಡ್ ಟ್ರಂಪ್ ಈಗ ಈ ತೆರಿಗೆಯನ್ನ ಅಕ್ರಮ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಭಾರತ ಸೇರಿದಂತೆ ಹಲವು ದೇಶಗಳು ಈಗ ನಿರಾಳವಾಗಿವೆ. ಏನು ಡೊನಾಲ್ಡ್ ಟ್ರಂಪ್ ಈ ತೆರಿಗೆಯನ್ನ ಸುಂಕವನ್ನ ಹೆಚ್ಚು ಮಾಡಿದ್ರು, ಇದು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಕೂಡ ಭಾಸವಾಗ್ತಾ ಇತ್ತು. ಆದರೆ ಈಗ ಭಾರತ ಸೇರಿದಂತೆ ಹಲವು ದೇಶಗಳು ನಿರಾಳತೆಯನ್ನು ಕಂಡಿದೆ ಇದರಿಂದ. ಯಾಕಂದರೆ ಸುಪ್ರೀಮೇ ಹೇಳ್ಬಿಟ್ಟಿದೆ, ಇದು ಏನು ತೆರಿಗೆ ಹೇರಿದ್ದಾರೆ ಡೊನಾಲ್ಡ್ ಟ್ರಂಪ್, ಈ ತೆರಿಗೆ ಅಕ್ರಮ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಹಾಕಿದೆ. ಇನ್ನು ಆಮದು ತೆರಿಗೆ ವಿಧಿಸುವಂತಹ ಅಧಿಕಾರ ಅಧ್ಯಕ್ಷರಿಗಿಲ್ಲ. ಯಾವುದೇ ರೀತಿ ಅದನ್ನು ಅಧ್ಯಕ್ಷರು ಹಾಕುವ ಹಾಗಿಲ್ಲ. ತೆರಿಗೆ ಹೆಸರಿನಲ್ಲಿ ಬೆವರಿಸ್ತಾ ಇದ್ದಂತಹ ಟ್ರಂಪ್ಗೆ ಭಾರಿ ಆಘಾತವಾಗಿದೆ. ಇನ್ನು ಮಾಸಿಕ 2 ಲಕ್ಷ ಕೋಟಿ ರೂಪಾಯಿ ಆದಾಯಕ್ಕೆ ಬಿತ್ತು ಹೊಡೆತ. ಈಗ ದೀರ್ಘಕಾಲದಲ್ಲಿ 270 ಕೋಟಿ ರೂಪಾಯಿ ಆದಾಯ ಖೋತ. ಈಗ ನೋಡಿ, ಆಮದು ತೆರಿಗೆಯನ್ನು ವಿಧಿಸುವಂತಹ ಅಧಿಕಾರ ಅಧ್ಯಕ್ಷರಿಗಿರಲ್ಲ. ತೆರಿಗೆ ಹೆಸರಿನಲ್ಲಿ ಬೆವರಿಸ್ತಾ ಇದ್ದಂತಹ ಟ್ರಂಪ್ಗೆ ಈಗ ಭಾರಿ ಆಘಾತ ಹೆಚ್ಚಾಗ್ಬಿಟ್ಟಿದೆ. ಯಾಕಂದರೆ ಮಾಸಿಕ 2 ಲಕ್ಷ ಕೋಟಿ ರೂಪಾಯಿ ಆದಾಯಕ್ಕೆ ಈಗ ಟ್ರಂಪ್ಗೆ ಹೊಡೆತ ಬಿದ್ದಿರೋದು. ದೀರ್ಘಕಾಲದಲ್ಲಿ 270 ಕೋಟಿ ರೂಪಾಯಿ ಆದಾಯ ಈಗ ಖೋತ ಆಗ್ಬಿಟ್ಟಿದೆ. ಸುಪ್ರೀಂ ತೀರ್ಪಿನಿಂದಾಗಿ ಭಾರತ ಸೇರಿ ಹಲವು ದೇಶಗಳು ಈಗ ನಿರಾಳವಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿದಂತಹ ಟ್ರಂಪ್ ಕೋರ್ಟ್ ಆದೇಶಕ್ಕೆ ಸೆಡ್ಡು ಹೊಡೆದ ಅಮೆರಿಕ ಅಧ್ಯಕ್ಷ. ಸೆಕ್ಷನ್ 122 ಅಡಿಯಲ್ಲಿ ಇದೀಗ %10 ಹೆಚ್ಚುವರಿ ಜಾಗತಿಕ ಸುಂಕವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಈ ಹೆಚ್ಚುವರಿ ಶುಲ್ಕ ಭಾರತಕ್ಕೆ ಮಾತ್ರ ಅನ್ವಯಿಸೋದಿಲ್ಲ. ತೆರಿಗೆ ರದ್ದುಗೊಳಿಸಿದ ಬೆನ್ನಲ್ಲೇ ಈಗ ಟ್ರಂಪ್ ಮತ್ತೊಂದು ಸುಂಕಾಸ್ತ್ರಗಳನ್ನು ಮುಂದಿಟ್ಟಿದ್ದಾರೆ. ಜಡ್ಜ್ಗಳ ವಿರುದ್ಧವೇ ಟ್ರಂಪ್ ಈಗ ವಾಚಮಗೋಚರ ಮಾಡಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಸುಪ್ರೀಂ ಈಗ ಆದೇಶವನ್ನು ಹೊರಡಿಸಿದ್ರು ಕೂಡ ಅದನ್ನು ಯಾವುದೇ ರೀತಿ